ನಮಸ್ಕಾರ ಎಲ್ಲರಿಗೂ ಸ್ಪಂದನಾದ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ರುಚಿಯಾಗಿರೋ ಮ್ಯಾಂಗೋ ಮಿಲ್ಕ್ ಕೇಕ್ ರೆಸಿಪಿನ ಮಾಡ್ತಾ ಇದ್ದೀನಿ. ಬೇಕರಿಯಲ್ಲಿ ದುಬಾರಿ ಬೆಲೆಗೆ ಸಿಗುವಂಥ ಈ ಮಿಲ್ಕ್ ಕೇಕ್ನ ನಾವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿನೇ ಬೆರಳೆಣಿಕೆ ಸಾಮಗ್ರಿಯಿಂದ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಈ ಮಿಲ್ಕ್ ಕೇಕ್ನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಈ ಹಾಲನ್ನು ಕುದಿಸ್ಕೋಬೇಕು. ಈಗ ನೋಡಿ ಹಾಲು ಕುದೀತಾ ಇದೆ. ಹಾಲನ್ನು ನಾವು ಇಲ್ಲಿ ಕೆನೆಗೊಟ್ಟೋದಕ್ಕೆ ಬಿಡಬಾರ್ದು, ಹಾಗಾಗಿ ಅದನ್ನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ರಸನ ತೊಗೊಂಡಿದ್ದೀನಿ. ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಈಗ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಹೀಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಈಗ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ನೋಡಿ ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನು ಸೋಸ್ಕೋಬೇಕು. ಇದನ್ನು ಸೋಸೋದಕ್ಕೆ ನಾನು ಒಂದು ಇಲ್ಲಿ ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಅದರ ಮೇಲೆ ಈ ಥರ ಒಂದು ಬಿಳಿ ಬಟ್ಟೆನ ಹಾಕಿದ್ದೀನಿ. ಈಗ ಇದರಲ್ಲಿ ಹಾಕಿ ಇದನ್ನು ನಾವು ಸೋಸ್ಕೊಳ್ಳೋಣ. ನೋಡಿ ಈ ಥರ ಪೂರ್ತಿಯಾಗಿ ಇದನ್ನು ಬಟ್ಟೆ ಮೇಲೆ ಹಾಕಿದ ನಂತರ ಇದನ್ನು ನಾವು ಸ್ವಲ್ಪ ತೊಳ್ಕೊಬೇಕು. ಯಾಕಂದರೆ ಇದರಲ್ಲಿ ನಾವು ನಿಂಬೆ ಹಣ್ಣಿನ ರಸನ ಹಾಕಿದ್ದೀವಲ್ಲ, ಅದರ ವಾಸನೆ ಪೂರ್ತಿಯಾಗಿ ಹೋಗಬೇಕು. ಹಾಗಾಗಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಹೀಗೆ ನೀರು ಹಾಕಿ ತೊಳ್ಕೊಂಡ ನಂತರ ಇದನ್ನು ನಾವು ಹಿಂಡ್ಕೋಬೇಕಾಗುತ್ತೆ. ಇದರಲ್ಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿಬೇಕಾಗುತ್ತೆ. ಈ ಥರ 4 ಕಡೆಯಿಂದ ಬಟ್ಟೆನ ಹೀಗೆ ತಗೊಂಡು ಹೀಗೆ ತಿರುಗಿಸ್ತಾ ಇದರಲ್ಲಿರೋ ಎಕ್ಸ್ಟ್ರಾ ನೀರನ್ನು ಎಲ್ಲ ತೆಗೆದುಬಿಡಬೇಕು. ಇದರಲ್ಲಿರೋ ನೀರು ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹಿಂಡ್ಕೋಬೇಕು. ಹೀಗೆ ಪೂರ್ತಿಯಾಗಿ ನೀರನ್ನು ಹಿಂಡಿದ ನಂತರ ನೋಡಿ ಪನ್ನೀರು ಈ ಥರ ಗಟ್ಟಿಯಾಗಿದೆ. ಈಗ ಇದನ್ನು ನಾವು ಉದುರಾಗಿ ಮಾಡ್ಕೋಬೇಕು. ಹಾಗಾಗಿ ಕೈಯಿಂದ ಒಂದು ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೋತಾ ಇದನ್ನು ಉದುರಾಗಿ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಮಾಡೋ ಮಿಲ್ಕ್ ಕೇಕ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ದಾನೆದಾರ್ ಟೆಕ್ಸ್ಚರ್ ಅಂತಾರಲ್ಲ ಆ ಥರ ಬರುತ್ತೆ. ಈಗ ಗ್ಯಾಸ್ ಮೇಲೆ ನಾನೊಂದು ಪ್ಯಾನ್ನ ಇಟ್ಟಿದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಇದರಲ್ಲಿ ತುಪ್ಪ ಹಾಕಿದ ನಂತರ ನಾನು 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಕುದಿಸಿ ಆರಿಸಿದ ಹಾಲನ್ನು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮಗೆ ಮಿಲ್ಕ್ ಪೌಡರ್ ಗಂಟು ಅನ್ನಿಸ್ತಿರ್ಬೋದು, ಆದರೂ ಪರವಾಗಿಲ್ಲ. ಮಿಕ್ಸ್ ಮಾಡ್ತಾ ಈ ಗಂಟೆಲ್ಲ ಒಡೆದು ಹೋಗುತ್ತೆ. ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ನೋಡಿ ಮಿಲ್ಕ್ ಪೌಡರ್ ಹಾಲಿನ ಜೊತೆ ಚೆನ್ನಾಗಿ ಬೆರ್ತಿದೆ, ಸ್ವಲ್ಪನೂ ಗಂಟಿಲ್ಲ. ಈಗ ಇದಕ್ಕೆ ನಾನು ಮ್ಯಾಂಗೋ ಎಸೆನ್ಸ್ನ ಹಾಕ್ತಾ ಇದ್ದೀನಿ. ನಾನು ಮಿಲ್ಕ್ ಕೇಕ್ ಮ್ಯಾಂಗೋ ಫ್ಲೇವರ್ ಮಾಡೋದ್ರಿಂದ ಇಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಮ್ಯಾಂಗೋ ಎಸೆನ್ಸ್ನ ಹಾಕಿದ್ದೀನಿ. ಹಾಗೆಯೇ ಕಲರ್ಗೋಸ್ಕರ ನಾನಿಲ್ಲಿ ಯೆಲ್ಲೋ ಫುಡ್ ಕಲರ್ನ ಹಾಕಿದ್ದೀನಿ. ಹೀಗೆ ಮಿಕ್ಸ್ ಮಾಡಿದ ನಂತರ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಈ ಹಂತದಲ್ಲಿ ನಾನು ಇದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಹೀಗೆ ಸಕ್ಕರೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಿರ್ಬೋದು ನಿಮಗೆ. ಸಕ್ಕರೆ ಮೆಲ್ಟ್ ಆದ ಹಾಗೆ ಇದು ಇನ್ನೂ ತೆಳುವಾಗುತ್ತೆ. ಹೀಗೆ ಮಿಕ್ಸ್ ಮಾಡ್ತಾ ನೋಡಿ ಸಕ್ಕರೆ ಪೂರ್ತಿಯಾಗಿ ಈಗ ಮೆಲ್ಟ್ ಆಗಿದೆ. ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹೀಗೆ ಮಿಕ್ಸ್ ಮಾಡ್ತಾ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದರಲ್ಲಿ ನಾವು ಮಾಡಿಟ್ಕೊಂಡಿರೋ ಪನ್ನೀರನ್ನ ಹಾಕ್ತಾ ಇದ್ದೀನಿ. ಪನ್ನೀರನ್ನ ಹಾಕಿದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಬೇಕಾದರೆ ನೀವು ಗ್ಯಾಸ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಮಾಡ್ತಾ ಇದನ್ನು ಬೇಯಿಸ್ಕೋಬಹುದು. ಇದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿ ಆಗ್ತಾ ಪ್ಯಾನಿಂದ ಸಪ್ರೇಟ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ನೀವು ನೋಡ್ತಿರ್ಬೋದು ಇದು ಪೂರ್ತಿಯಾಗಿ ಗಟ್ಟಿ ಆಗ್ತಿದೆ ಮತ್ತು ಪ್ಯಾನಿಂದ ಸಪ್ರೇಟ್ ಆಗ್ತಾ ಬರ್ತಿದೆ. ಈಗ ಮಿಲ್ಕ್ ಕೇಕ್ ರೆಡಿ ಆಯಿತು. ಈ ಮಿಲ್ಕ್ ಕೇಕ್ನ ಸೆಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಡಬ್ಬನ ತೊಗೊಂಡಿದ್ದೀನಿ. ಅದರಲ್ಲಿ ಬಟರ್ ಪೇಪರ್ನ ಹಾಕಿದ್ದೀನಿ. ಈಗ ಇದರಲ್ಲಿ ಇದನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದರಲ್ಲೂ ನೀವು ಹಾಕೋಬೋದು, ಮತ್ತು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಮಾಡ್ಕೋಬಹುದು. ಹೀಗೆ ಪೂರ್ತಿಯಾಗಿ ಡಬ್ಬದಲ್ಲಿ ಹಾಕಿದ ನಂತರ ನಾನು ಇದನ್ನು ಈವನ್ ಆಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹೀಗೆ ಒಂದು ಸ್ಪ್ಯಾಚುಲಾ ಸಹಾಯದಿಂದ ಎಲ್ಲ ಕಡೆ ಈ ಥರ ಪ್ರೆಸ್ ಮಾಡ್ತಾ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡಿ. ಇದರ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾನು ಬಾದಾಮಿ ಮತ್ತು ಗೋಡಂಬಿನ ಹಾಕಿದ್ದೀನಿ. ಹೀಗೆ ಗೋಡಂಬಿ ಮತ್ತು ಬಾದಾಮಿನ ಹಾಕಿದ ನಂತರ ಮೇಲೆ ಮತ್ತೊಮ್ಮೆ ಪ್ರೆಸ್ ಮಾಡ್ತಾ ಇದ್ದೀನಿ. ಇದನ್ನು 2 ಗಂಟೆಗಳ ಕಾಲ ಸೆಟ್ ಆಗೋದಕ್ಕೆ ಇಡೋಣ. ಈಗ 2 ಗಂಟೆ ಆದ ನಂತರ ನೋಡಿ ಇದು ಪೂರ್ತಿಯಾಗಿ ಸೆಟ್ ಆಗಿದೆ.
ಈಗ ಇದನ್ನು ಒಂದು ಚಾಕುವಿನ ಸಹಾಯದಿಂದ ಸುತ್ತೆಲ್ಲ ಈ ಥರ ಲೂಸ್ ಮಾಡ್ಕೊಳ್ಳೋಣ. ಹೀಗೆ ಸುತ್ತೆಲ್ಲ ಲೂಸ್ ಮಾಡಿದ ನಂತರ ನಾನು ಇದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇದ್ರ ಕೆಳಗೆ ಬಟರ್ ಪೇಪರ್ ಹಾಕಿರೋದ್ರಿಂದ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಮೇಲೆ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಈ ಥರ ನಿಧಾನಕ್ಕೆ ತೆಗೆದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದರ ಮೇಲಿರೋ ಬಟರ್ ಪೇಪರ್ನ ತೆಗೆದುಬಿಡೋಣ. ಈ ಥರ ಅಂಗಡಿಯಲ್ಲಿ ದುಬಾರಿ ಬೆಲೆಗೆ ಸಿಗೋ ಮಿಲ್ಕ್ ಕೇಕನ್ನು ನಾವು ಮನೆಯಲ್ಲಿರೋ ಬೆರಳಿಕೆ ಸಾಮಗ್ರಿಗಳಿಂದ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಈ ಕೇಕ್ನ ನೀವು ಯಾವ ಫ್ಲೇವರ್ ಇಲ್ಲದೆ ಹಾಗೇನೂ ಮಾಡ್ಕೋಬಹುದು. ಇಲ್ಲಾಂದರೆ ನಿಮ್ಗೆ ಯಾವ್ದು ಫ್ಲೇವರ್ ಬೇಕು ನೋಡಿ ಅದನ್ನು ಹಾಕಿನೂ ಮಾಡ್ಕೋಬಹುದು. ನೋಡಿ ಮಿಲ್ಕ್ ಕೇಕ್ ರೆಡಿ ಆಯಿತು. ಈಗ ಇದನ್ನು ಕಟ್ ಮಾಡೋಣ. ನೀವು ನೋಡ್ತಿರ್ಬೋದು ಮಿಲ್ಕ್ ಕೇಕ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಬಂದಿದೆ. ಮತ್ತು ಮ್ಯಾಂಗೋ ಫ್ಲೇವರಲ್ಲಿ ಮಾಡಿರೋದ್ರಿಂದ ಇದು ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿನ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.